ಈ ವಾಕ್ಯಗಳನ್ನು ದೇವರ ವಾಕ್ಯ ಎಂಬುದಾಗಿ ಯಾರು ಅಂಗೀಕರಿಸಿಕೊಳ್ತಾರೋ, ಯಾವ ನಂಬಿಕೆಯನ್ನು ಅಂಗೀಕರಿಸಿಕೊಳ್ತಾರೋ ಆ ನಂಬಿಕೆಯಲ್ಲಿ ಅವರು ಖಂಡಿತವಾಗಿ ದೇವರ ಮಹಿಮೆಯನ್ನು ಕಾಣತಕ್ಕಂಥವರಾಗಿದ್ದಾರೆ. ಆಮೇಲೆ ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ, ಯಾರಲ್ಲಿ? ವಿಶ್ವಾಸಿಗಳಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ, ಇಸಾಕ್, ಯಾಕೋಬ್ ಎಂಬವರ ಸಂಗಡ ಊಟಕ್ಕೆ ಕೂಡಿರುವರು. ಯೇಸು ಕ್ರಿಸ್ತನು ಆಶ್ಚರ್ಯಪಟ್ರು. ಯಾವುದಕ್ಕೆ ಆಶ್ಚರ್ಯಪಟ್ರು? ಇಂಥ ವಿಶ್ವಾಸವನ್ನ ಯಾರಲ್ಲಿ ಕೂಡ ಕಾಣಲಿಲ್ಲ. ಯಾಕಂದ್ರೆ ಇಸ್ರಾಯೇಲರು ಹಗಲು ರಾತ್ರಿ ಏನು ಓದ್ತಾರೆ? ಅವರು ಧರ್ಮಶಾಸ್ತ್ರವನ್ನು ಓದ್ತಾರೆ, ವೇದಗಳನ್ನು ಓದ್ತಾರೆ, ಓದ್ತೀನಿ ಅಂತ ಹೇಳ್ತಾರೆ. ಆದರೆ ಅವ್ರ ಹತ್ರ ವಿಶ್ವಾಸ ಇಲ್ಲ. ಯೇಸು ಸ್ವಾಮಿ ಅವ್ರ ಮಧ್ಯದಲ್ಲಿ ಬಂದಿದ್ರು ಕೂಡ. ಆದರೆ ಶತಾಧಿಪತಿ ಆಗಿರತಕ್ಕಂಥವನು ನಿಜವಾಗಿಯೂ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಆತನು ಈ ಭೂಲೋಕಕ್ಕೆ ಮನುಷ್ಯನಾಗಿ ಬಂದಿದ್ದಾರೆ. ಆತನು ವಾಕ್ಯವಾಗಿ ಈ ಲೋಕಕ್ಕೆ ಬಂದಿದ್ದಾರೆ. ಆ ವಾಕ್ಯ ಎಂಬ ಆತನು ಬರೋದು ನನ್ನ ಮನೆಗೆ ಯೋಗ್ಯತೆ ನನಗಿಲ್ಲ. ಆತ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಕೆಲಸದವನು ಏನಾಗ್ತಾನೆ? ಸ್ವಸ್ಥವಾಗ್ತಾನೆ. ಯಾಕಂದರೆ ಗಮನ ಕೇಳಿ, ರಬಿಗಳು, ಬೋಧಕರುಗಳು ಅಥವಾ ಯಹೂದ್ಯರು ಯಾರ ಮನೆಗಳಿಗೆ ಹೋಗ್ತಿರ್ಲಿಲ್ಲ? ಅನ್ಯರ ಮನೆಗಳಲ್ಲಿ ಹೋಗಿ ಕಾಲಿಡ್ತಿರ್ಲಿಲ್ಲ. ಯಾಕಂದರೆ ಅನ್ಯರ ಮನೆಗಳಿಗೆ ಕಾಲಿಡುವಂಥದ್ದು ಯಹೂದ್ಯರ ಪದ್ಧತಿ ಅಲ್ವೇ ಅಲ್ಲ. ಅವರನ್ನೆಲ್ಲ ನಾಯಿಗಳ ಹಾಗೆ, ಹಂದಿಗಳ ಹಾಗೆ ಪರಿಗಣಿಸ್ತಿದ್ದರು ಯಹೂದ್ಯರು. ಹಾಗಿರುವಲ್ಲಿ ಅವನು ಹೇಳ್ತಾನೆ, ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ನಾನೊಬ್ಬ ಸಿಪಾಯಿ, ನಾನೊಬ್ಬ ಶತಾಧಿಪತಿ, ನನ್ನ ಮನೆಗೆ ಬರುವ ಯೋಗ್ಯತೆ ನನಗೆ ಇಲ್ಲ. ನನ್ನ ಮನೆ ಬರೋಷ್ಟು ಯೋಗ್ಯತೆ ನನಗಿಲ್ಲ. ಅದಕ್ಕೆ ನೀವು ಬರೋದು ಬೇಡಿ, ನಿನ್ನ ಮಾತನ್ನು ಕಳಿಸಿ ನನ್ನ ಕೆಲಸವನ್ನು ಸ್ವಸ್ಥವಾಗ್ತಾನಂತ ಅವನು ಹೇಳಿದ ಅದೇ ಸಮಯದಲ್ಲಿ ಅಲ್ಲಿ ಆ ಕೆಲಸದವನು ಸ್ವಸ್ಥವಾಗಿರತಕ್ಕಂಥವನಾಗಿದ್ದ. ಯೇಸು ಹೇಳಿದ ಅದೇ ಕ್ಷಣದಲ್ಲಿ ಕೆಲಸದವನೇನಾದರೂ ಆಗ ಕಾರಣ ಅವತ್ತು ಆಗಿದ್ದು ಇವತ್ತು ಆಗ್ತದೆ ಅಲ್ವಾ? ಅದಕ್ಕೆ ದಯಮಾಡಿ ನಾನು ಅವರ ಮಾತುಗಳನ್ನು ಏನು ಮಾಡಬೇಕು? ನಾವು ಆಲಿಸ್ಬೇಕು. ಆತನ ನುಡಿಗಳಿಗೆ ಏನು ಕೊಡಬೇಕು? ಕಿವಿಗೊಳ್ಬೇಕು. ಅವುಗಳನ್ನು ಏನು ಮಾಡಬೇಕು? ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ಅವುಗಳನ್ನು ಏನು ಮಾಡಬೇಕು? ನಾವು ಹೊಂದ್ಕೊಬೇಕು. ಹೊಂದುವವನಿಗೆ ಅದು ಜೀವವು, ದೇಹಕ್ಕೆಲ್ಲ ಆರೋಗ್ಯವನ್ನು ಉಂಟು ಮಾಡತಕ್ಕದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.